ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಮಾರ್ಕನು ಬರೆದ ಸುವಾರ್ತೆ ಪುಸ್ತಕ 6ನೇ ಅಧ್ಯಾಯ 42-43ನೇ ವಾಕ್ಯ. ಮಾರ್ಕ್ ಚಾಪ್ಟರ್ 6 ವರ್ಸ್ 42 and 43. ಅವರೆಲ್ಲರೂ ಊಟ ಮಾಡಿ ತೃಪ್ತರಾದರು. ರೊಟ್ಟಿ ತುಂಡುಗಳನ್ನು ಮೀನಿನ ತುಂಡುಗಳನ್ನು ಕೂಡಿಸಲಾಗಿ 12 ಬುಟ್ಟಿ ತುಂಬಿತು. ಊಟ ಮಾಡಿದವರು 5,000 ಮಂದಿ ಗಂಡಸರು. ಹಲ್ಲೆಲೂಯಾ. ಇಲ್ಲಿಂದ ದೇವರು ನಮ್ಮ ಹತ್ರ ಮಾತನಾಡುವಂತಹ ಕಾರ್ಯ, ನಮ್ಮನ್ನು ನೋಡಿ ಹೇಳುವಂತಹ ಒಂದು ವಿಷಯ ಏನು ಎಂಬುದಾಗಿ ನೋಡುವಾಗ ಇಲ್ಲಿ ನೋಡ್ರಿ, ಅವರೆಲ್ಲರೂ ಊಟ ಮಾಡಿ ತೃಪ್ತರಾದರು. ದೇ ವರ್ ಆಲ್ ಸ್ಯಾಟಿಸ್ಫೈಡ್. ದೇ ಏಟ್ ಆ್ಯಂಡ್ ದೇ ವರ್ ಫಿಲ್ಡ್. ದೇ ವರ್ ಫುಲ್ ಆ್ಯಂಡ್ ದೇ ವರ್ ಸ್ಯಾಟಿಸ್ಫೈಡ್. ಹಲ್ಲೆಲೂಯಾ. ಆದರೆ ಅದಾದ ಮೇಲೆ ನೋಡ್ರಿ, ರೊಟ್ಟಿ ತುಂಡುಗಳು ಮೀನು ತುಂಡುಗಳನ್ನೆಲ್ಲ ಕೂಡಿಸಲಾಗಿ 12 ಬುಟ್ಟಿ ತುಂಬಿತು. 12 ಬುಟ್ಟಿಗಳು ತುಂಬ ಆಹಾರದ ತುಂಡುಗಳು ಮಿಕ್ಕುವಂತೆ ದೇವರು ಆಶೀರ್ವಾದ ಮಾಡಿದರು. ಅವತ್ತು 5,000 ಗಂಡಸರು ಊಟ ಮಾಡಿದರು. ಅದು ಮಾತ್ರವಲ್ಲದೆ ಅವರ ಸಂಗಡ ಹೆಂಗಸರು, ಮಕ್ಕಳು ಎಲ್ಲ ಒಟ್ಟಿಗೆ ಸೇರಿಸಿ 20,000ಕ್ಕೂ ಮೇಲಾದ ಜನರು ಊಟ ಮಾಡಿ ತೃಪ್ತರಾಗಿ ಹೊಟ್ಟೆ ತುಂಬಿ 12 ಬುಟ್ಟಿ ಮಿಕ್ಕುವಷ್ಟು ಆಹಾರವನ್ನು ಆಶೀರ್ವದಿಸಿ ಅದನ್ನು ಹೆಚ್ಚಿಸಿ ಮಲ್ಟಿಪ್ಲೈ ಮಾಡಿದ ದೇವರು ನಮ್ಮ ದೇವರಾಗಿರುತ್ತಾರೆ. 38ನೇ ವಾಕ್ಯ ಹೇಳುತ್ತದೆ, ನಿಮ್ಮಲ್ಲಿ ಎಷ್ಟು ರೊಟ್ಟಿ ಇದೆ ಎಂಬುದಾಗಿ ಫಸ್ಟ್ ದೇವಸ್ವಾಮಿ ಕೇಳುತ್ತಾ ಇದ್ದಾರೆ. ಸ್ವಲ್ಪ ಸಮಯದ ಮುಂಚೆ ಹಲ್ಲೆಲೂಯಾ ಊಟನೇ ಇರಲಿಲ್ಲ. 3 ದಿನ ಊಟ ಮಾಡದೇ ಇರುವ ಹಸಿರದಿರುವ ಜನರ ಗುಂಪು ಯೇಸು ಸ್ವಾಮಿಗೆ ಊಟ ಕೊಡಬೇಕು ಎಂಬ ಪ್ಲ್ಯಾನ್. ಆದರೆ ಊಟ ಯಾರ ಹತ್ರನೂ ಇರಲಿಲ್ಲ. ಅದಕ್ಕೆ ಬೇಕಾದ ಸಾಕಷ್ಟು ಹಣ ಇರಲಿಲ್ಲ. ಇವತ್ತು ನಿಮ್ಮ ಜೀವನದಲ್ಲಿ ಈ ರೀತಿ ಪರಿಸ್ಥಿತಿ ಇದೆಯಾ? ಸಾಕಷ್ಟು ಊಟ ಇಲ್ಲ, ಅಥವಾ ಊಟನೇ ಇಲ್ಲ, ಅಥವಾ ಹಣನೇ ಇಲ್ಲ, ಅಥವಾ ಸಾಕಷ್ಟು ಹಣ ಇಲ್ಲ, ಬೇಕಷ್ಟು ಹಣ ಇಲ್ಲ, ಬೇಕಷ್ಟು ಆಹಾರವಿಲ್ಲ ಎಂಬುದಾಗಿ ಯೋಚನೆ ಮಾಡುತ್ತಾ ಇದ್ದೀರಾ? ದೇವರು ಮಾಡುವ ಕಾರ್ಯವನ್ನು ನೋಡ್ರಿ, ಇಲ್ಲಿ ಗಮನಿಸಿರಿ. ದೇವರು ನಿಮ್ಮಲ್ಲಿ ಏನಿದೆ ಎಂಬುದಾಗಿ ಹುಡುಕಿರಿ ಎಂಬುದಾಗಿ ಹೇಳುವಾಗ, ಒಂದೇ ಒಂದು ಚಿಕ್ಕ ಹುಡುಗನ ಹತ್ತಿರ 5 ರೊಟ್ಟಿ 2 ಮೀನು ಮಾತ್ರ ಒಂದು ಬಾಕ್ಸಲ್ಲಿದೆ. ಅದು ಹೇಗೋ ಕಂಡು ಹಿಡಿದು ಆ ಮಗನು ಆ ಯೇಸುವಿನ ಬಳಿಗೆ ತಂದು ಅದನ್ನು ಕೊಡುತ್ತಾ ಇದ್ದಾರೆ. ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ, ನಿಮ್ಮಲ್ಲಿ ಎಷ್ಟು ಇದೆ ಅದನ್ನು ನನ್ನ ಕಡೆಗೆ ತಂದು ಕೊಡ್ರಿ. ಗಿವ್ ಇಟ್ ಟು ಮೀ, ಬ್ರಿಂಗ್ ಇಟ್ ಟು ಮೀ. ನನ್ನ ಹತ್ರ ತಕ್ಕೊಂಡು ಬರ್ರಿ. ಹಲ್ಲೆಲೂಯಾ. ಇವತ್ತು ನಿಮ್ಮಲ್ಲಿ ಏನಿದೆ, ಎಷ್ಟಿದೆ, ಅದನ್ನು ದೇವರ ಕೈಯಲ್ಲಿ ತಕ್ಕೊಂಡು ಕೊಡ್ರಿ. ಹಲ್ಲೆಲೂಯಾ. ಗಿವ್ ಇಟ್ ಇನ್ ದ ಹ್ಯಾಂಡ್ಸ್ ಆಫ್ ಗಾಡ್, ಇನ್ ದ ಹ್ಯಾಂಡ್ಸ್ ಆಫ್ ಗಾಡ್. ಹಲ್ಲೆ ಫ್ರಮ್ ಯೋರ್ ಹ್ಯಾಂಡ್ಸ್ ಟು ದ ಹ್ಯಾಂಡ್ಸ್ ಆಫ್ ಜೀಸಸ್. ನಿಮ್ಮ ಕೈಯಿಂದ ಯೇಸುವಿನ ಕೈಗೆ ಕೊಟ್ಟು ನೋಡ್ರಿ, ಅದು ಹೇಗೆ ಬದಲಾಗುತ್ತದೆ, ಅದು ಹೇಗೆ ಅದ್ಭುತವಾಗಿ ಬದಲಾಗುತ್ತದೆ, ಅದು ಹೇಗೆ ಹೆಚ್ಚುತ್ತದೆ, ಅದು ಹೇಗೆ ಮಲ್ಟಿಪ್ಲೈ ಆಗುತ್ತದೆ, ನಿಮ್ಮಿಂದ ಊಹಿಸಲು ಕೂಡ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಇಲ್ಲಿ ಮಾಡಿದ ಇದೇ ಕಾರ್ಯವನ್ನು ದೇವರು ನಿಮ್ಮ ಜೀವನದಲ್ಲಿ ಸಾಕ್ಷಾತ್ ಮಾಡುವುದಕ್ಕೆ ಶಕ್ತರಾಗಿದ್ದಾರೆ. ನಿಮ್ಮನ್ನು ಕರೆಯುತ್ತಾ ಇದ್ದಾರೆ, ನಿಮ್ಮನ್ನು ಎದುರು ನೋಡುತ್ತಾ ಇದ್ದಾರೆ. ಎಷ್ಟಿದೆ ಎಂಬುದಾಗಿ ಕೇಳಿದ ದೇವರು ಇದೇ ರೊಟ್ಟಿ, ಆ 5 ರೊಟ್ಟಿಯನ್ನು ಇಟ್ಟುಕೊಂಡು 5,000 ಗಂಡಸರು ಮಾತ್ರ, ಅದಕ್ಕೆ ಲೆಕ್ಕ ಇಲ್ಲದಷ್ಟು ಜನರು ಊಟ ಮಾಡುವಂತೆ ದೇವರು ತುಂಬಿಸುವುದಾದರೆ, ಇವತ್ತು ನಿಮ್ಮ ಅಲ್ಪವನ್ನು, ಸ್ವಲ್ಪವನ್ನು, ಕನಿಷ್ಠವನ್ನು ದೇವರು ತುಂಬುವ ದೇವರಾಗಿರುತ್ತಾರೆ. ಹಲ್ಲೆಲೂಯಾ. ನನಗೆ ಇಷ್ಟವಾದ ಕಾರ್ಯ ಏನು ಗೊತ್ತಾ? 12 ಬುಟ್ಟಿಗಳು ಮಿಕ್ಕಿದವು. ಹಲ್ಲೆಲೂಯಾ. ಬರೀ ಅವರಿಗೆ ಸಾಕಾಗಲಿಲ್ಲ, ಕರೆಕ್ಟಾಗಿರಲಿಲ್ಲ, ಮಿಕ್ಕಿತ್ತು. ಹಲ್ಲೆಲೂಯಾ. ದ ಫುಡ್ ರಿಮೇನ್ಡ್, ದ ಫುಡ್ ವಾಸ್ ಎಕ್ಸ್ಟ್ರಾ. ಹಲ್ಲೆಲೂಯಾ. ದೇವರು ನಿಮಗೆ ಎಕ್ಸ್ಟ್ರಾ ಕೊಡುವ ದೇವರು. ಹಲ್ಲೆಲೂಯಾ. 12 ಶಿಷ್ಯರು, ಅಸಾಧ್ಯವಾಗಿ ಕುಳಿತಿದ್ದ ಶಿಷ್ಯರಿಗೆ 12 ಬುಟ್ಟಿಗಳು ಸಿಕ್ಕಿತು. ಆಳಿಗೆ ಒಂದು ಬುಟ್ಟಿ ಮನೆಗೆ ತಕ್ಕೊಂಡು ಹೋಗುವಷ್ಟು. ಹಲ್ಲೆಲೂಯಾ. ಅಥವಾ ರಾತ್ರಿ ಊಟಕ್ಕೆ ಬೇಕಾದಷ್ಟು ದೇವರು ಅವರಿಗೆ ಮಿಕ್ಕಿಸಿ ಕೊಟ್ಟರಂತೆ. ಐ ಲೈಕ್ ದಟ್ ಪಾರ್ಟ್. 12 baskets were full of food, ರಿಮೇನಿಂಗ್ ಫುಡ್. ಹಾಲೆಲೂಯಾ. ಹಾಲೆಲೂಯಾ. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿರಿ. ನಮ್ಮ ದೇವರು ಸಾಧಾರಣವಾದ ದೇವರಲ್ಲ. ಹಾಲೆಲೂಯಾ. ನಿಮ್ಮ ಸ್ವಲ್ಪವನ್ನು ಅಧಿಕವಾಗಿ ಮಾಡುವ ದೇವರು. ಹಾಲೆಲೂಯಾ. ಸ್ವಲ್ಪ ಬಲ ಇದೆಯಾ? ಸ್ವಲ್ಪ ಹಾಲೆಲೂಯಾ ಶಕ್ತಿ ಇದೆಯಾ? ಸ್ವಲ್ಪ ನಿಮ್ಮ ಕೈಯಲ್ಲಿದೆಯಾ? ಸ್ವಲ್ಪ ಸೇವೆ, ಸ್ವಲ್ಪ ಕೆಲಸ. ಹಾಲೆಲೂಯಾ. ದೇವರು ಅದನ್ನು ಮಲ್ಟಿಪ್ಲೈ ಮಾಡುವ ದೇವರಾಗಿರುತ್ತಾರೆ. ದೇವರ ಕೈಗೆ ಬರ್ರಿ, ದೇವರ ಕೈಗೆ ಕೊಡ್ರಿ. ನಿಮ್ಮ ವಸ್ತುಗಳು, ನಿಮ್ಮ ಮಕ್ಕಳು,
ನಿಮ್ಮ ಎಲ್ಲ ಕುಟುಂಬದ ಕಾರ್ಯಗಳು, ಬಿಸ್ನೆಸ್ ಕಾರ್ಯಗಳು, ಸೇವೆಯ ಕಾರ್ಯಗಳು, ವಾಟ್ ಎವರ್ ಇಸ್ ಡಿಫಿಕಲ್ಟ್, ವಾಟ್ ಎವರ್ ಇಸ್ ಇಂಪಾಸಿಬಲ್ ವಿತ್ ಯು, ನಿನ್ನಿಂದ ಸಾಧ್ಯ, ನಿನ್ನಿಂದ ಕಠಿಣವಾದ ಕಾರ್ಯವನ್ನು ದೇವರ ಕೈಗೆ ಕೊಡು. ದೇವರಿಗೆ ಗೊತ್ತು ಆ ಹುಡುಗ ಇದ್ದಾನೆ, ಆ ಬಾಕ್ಸ್ ಇದೆ ಆ ಹುಡುಗನ ಕೈಯಲ್ಲಿ, ಆ ಗುಂಪಿನಲ್ಲಿ 20,000 ಮಂದಿ ಇರುವ ಗುಂಪಿನಲ್ಲಿ ಒಂದು ಚಿಕ್ಕ ಹುಡುಗನ ಕೈಯಲ್ಲಿ ಒಂದು ಚಿಕ್ಕ ಬ್ಯಾಗ್ ಇದೆ ಎಂಬುದಾಗಿ ಯೇಸು ಬಲ್ಲವನಾಗಿದ್ದನು. ಹಿ ನೋಸ್. ಹಾಲೆಲೂಯಾ. ಡೋಂಟ್ ಸೇ ಐ ಡೋಂಟ್ ಹ್ಯಾವ್ ಎನಿಥಿಂಗ್. ದೇವರ ಮುಂದೆ ನಾವು ಹೇಳಕ್ಕೆ ಸಾಧ್ಯವಿಲ್ಲ, ದೇವರೇ ನನಗೇನೂ ಇಲ್ಲ, ದೆರ್ ಇಸ್ ಝೀರೋ ಎಂಬುದಾಗಿ. ಯಾಕಂದರೆ ಝೀರೋ ಆಗಿ ದೇವರು ಎಂದಿಗೂ ಇಡುವ ದೇವರಲ್ಲ. ದೆರ್ ಇಸ್ ಸಮಥಿಂಗ್ ವಿಚ್ ಯು ಕ್ಯಾನ್ ಗಿವ್ ಟು ಜೀಸಸ್. ಹಾಲೆಲೂಯಾ. ಅದನ್ನು ಕೊಡೋಣ. ಏನೋ ಒಂದಿದೆ ನಿನ್ನ ಕೈಯಲ್ಲಿ, ಅದನ್ನು ದೇವರ ಕೈಯಲ್ಲಿ ಕೊಡು ಎಂಬುದಾಗಿ ನಿಮ್ಮ ಸಂಗಡ ಮಾತನಾಡುತ್ತಾ ಇದ್ದಾರೆ. ಒಪ್ಪಿಸಿಕೊಡೋಣವಾ, ಒಪ್ಪಿಸಿಕೊಡೋಣ, ಒಪ್ಪಿಸಿಕೊಡ, ದಿನ ಒಪ್ಪಿಸಿಕೊಡ್ರಿ. ಇಲ್ಲ ಇಲ್ಲ, ಸಾಕಾಗಿಲ್ಲ. ಹಾಲೆಲೂಯಾ. ಐ ಹ್ಯಾವ್ ಅ ಲ್ಯಾಕ್, ಐ ಆಮ್ ಆಲ್ವೇಸ್ ಇನ್ ಲ್ಯಾಕ್ ಎಂಬುದಾಗಿ ಹೇಳುತ್ತಾ ಇದ್ದೀರಾ. ನನಗೆ ಯಾವಾಗಲೂ ಕಡಿಮೆನೇ ಇದೆ, ಇದು ಕಡಿಮೆ, ಅದು ಕಡಿಮೆ, ಕಡಿಮೆ 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 ಕಡಿಮೆಯನ್ನು ದೇವರು ಮಿಕ್ಕುವಂತೆ ಮಾಡುತ್ತಾರೆ. ಮಗಳೇ, ಮಗನೇ, ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ಕಡಿಮೆಯಾಗಿದೆ, ಸ್ವಲ್ಪ ಕನಿಷ್ಠವಾಗಿದೆ ಎಂಬುದಾಗಿ ಹೇಳುವುದನ್ನು, ಅಲ್ಪವಾಗಿರುವುದನ್ನು ದೇವರ ಕೈಯಲ್ಲಿ ಕೊಡ್ರಿ. ಅವರು ದೇವರದನ್ನು ಮಿಕ್ಕುವಷ್ಟು ಹಾಲೆಲೂಯಾ ತೃಪ್ತಿಯನ್ನು ಕೊಟ್ಟು ನಿಮ್ಮನ್ನು ಆಶೀರ್ವದಿಸ್ತಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.